ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರ್ ಎನ್ಸಿಡಿ ಘಟಕ ಮತ್ತು ಎಸ್ಡಿವಿಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ತಂಬಾಕು ಉದ್ಯಮಗಳ ಹಸ್ತಕ್ಷೇಪಗಳನ್ನು ತಡೆದು ಮಕ್ಕಳನ್ನು ರಕ್ಷಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮ ಆಚರಿಸಲಾಯಿತು. ಇದರ ಅಂಗವಾಗಿ ಸಂಕೇಶ್ವರದ ವಿವಿಧ ಸ್ಥಳಗಳಲ್ಲಿ ರ್ಯಾಲಿಯನ್ನು ತೆಗೆದುಕೊಂಡು ಘೋಷಣೆಗಳನ್ನು ಹೇಳುತ್ತಾ ಬಸವೇಶ್ವರ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಶಿವಾಜಿ ಮಹಾರಾಜ ವೃತ್ತ ಹಾಗೂ ಬಸ್ ನಿಲ್ದಾಣ ಕಡೆ ಹೋಗಿ ರ್ಯಾಲಿಯನ್ನು ತೆಗೆದುಕೊಂಡು ಜಾಗೃತಿ ಮೂಡಿಸಲಾಯಿತು. ತಂಬಾಕು ಸೇವನೆ ದುಷ್ಪರಿಣಾಮಗಳ ಬಗ್ಗೆ ನಾಟಕ ಜಾಥಾ ಮೂಲಕ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ BA ಪೂಜಾರಿ ಸರ್, SDVS ಸಂಘದ ಆಡಳಿತಗಾರರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ದೊಡ್ಮನಿ, ಡಾಕ್ಟರ್ ಪೂರ್ಣಿಮಾ ತಲ್ಲೂರ್, ಹಿರಿಯ ಆಡಳಿತ ವೈದ್ಯಾಧಿಕಾರಿಗಳು ಡಾಕ್ಟರ್ ಶ್ಯಾಮಲ ಪೂಜಾರ್, ಸ್ತ್ರೀರೋಗ ತಜ್ಞರು ಡಾಕ್ಟರ್ ವಿನಯ್ ಕುಮಾರ್ ರೆಡ್ಡಿ, ಎಲುಬು ಕೀಳು ತಜ್ಞರು ಡಾಕ್ಟರ್ ಕಾಡೇಶ್ ಹಟ್ಟಿ, ಸಿಯೋನಾ ನಾಗನೂರಿ ಪ್ರಾಂಶುಪಾಲರು, BSc ನರ್ಸಿಂಗ್ ಕಾಲೇಜ್ ಉಪನ್ಯಾಸಕರು ಮತ್ತು ಕಾಲೇಜದ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಯವರು, ನರ್ಸಿಂಗ್ ವಿದ್ಯಾರ್ಥಿನಿಯರು ಮತ್ತು ನಾಗರಿಕರು ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದಿಂದ ನಾವೆಲ್ಲರಿಗೂ ಸಹಿತ ತುಂಬುವುದಾದ ಸ್ವಾಗತವನ್ನು ಮಾಡೋಣ. ಈಗ ಈ ಕಾರ್ಯಕ್ರಮವನ್ನ ಒಂದು ಪ್ರಾಥಮಿಕ ರೀತಿಯೊಂದಿಗೆ ಸ್ಟಾರ್ಟ್ ಮಾಡೋಣ. ನಮ್ಮ ಸಿಬ್ಬಂದಿ ಆದಂತಹ ಎಲ್ಲರಿಗೂ ಅವರು ಪ್ರಾಥಮಿಕ ನಡೆಸಬಹುದಂತೆ ಕೇಳ್ಕೊಳ್ತಾ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದಿಂದ ನಾವೆಲ್ಲರಿಗೂ ಸಹಿತ ತುಂಬುವುದಾದ ಸ್ವಾಗತವನ್ನು ಮಾಡೋಣ. ಆಚರಿಸ್ತಾ ಇದ್ದೇವೆ. ಸೊ ಇದ್ರ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಅವೇರ್ನೆಸ್ ಟುವರ್ಡ್ಸ್ ದ ಟೊಬ್ಯಾಕೋ ಫ್ರೀ ಲೈಫ್. ನೀವು ತಂಬಾಕನ್ನ ಬಿಡುವುದರಿಂದ ನಿಮಗೆ ಆಗುವ ಉಪಯೋಗಗಳು ಏನಂತ ಅರಿಯೋದರ ಮೂಲಕ ಇದನ್ನ ನಾವೇನ್ ಮಾಡ್ತಾ ಇದೀವಿ. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ತಂಬಾಕು ರಹಿತ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ಇದ್ರ ಉಪಯೋಗ ಎಲ್ಲ ಪಡ್ಕೋಬೇಕು. ಸೊ ಟುಡೇ ಇಸ್ ನಾಟ್ ಬಿ ದ ಓನ್ಲಿ ಡೇ. ಇವತ್ತು ನಾವು ಆಚರಿಸಿ ಮನೆ ಹೋದ್ಮೇಲೆ ಏನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಇಟ್ಸ್ ಆಫ್ ನೋ ಯೂಸ್. ಸೊ ಮನೆ ಹೋದ್ಮೇಲೆ ಕೂಡ ಎಲ್ಲರೂ ಈ ಉದ್ದೇಶ, ಇದು ಪ್ರೋಗ್ರಾಮ್ ಏನಿರುತ್ತೆ ಅದ್ರ ಉದ್ದೇಶವನ್ನ ಕಂಡುಕೊಂಡು ಯಾರು ತಂಬಾಕನ್ನು ಸೇವನೆ ಮಾಡ್ತಾ ಇದ್ದೀರಾ ಅದನ್ನ ನಿಲ್ಲಿಸಿ, ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ಆಗೋ ದುಷ್ಪರಿಣಾಮಗಳನ್ನ ಸವಿವರವಾಗಿ ವಿವರಿಸಿ ಹೇಳಿದ್ರೆ ಆ ತಂಬಾಕನ್ನ ಅವರು ಕೂಡ ಸವಿಬಹುದು. ತಂಬಾಕಿನಿಂದ ಅಂತ ಹೇಳಿದ್ರೆ ಮೇನ್ ಓರಲ್ ಕ್ಯಾನ್ಸರ್ ನಮ್ದು ಇವಾಗ ಇಂಡಿಯಾದಲ್ಲಿ ಲೀಡಿಂಗ್ ಡಿಸೀಸ್ ಅಂತ ನಾವು ಹೇಳ್ಬೋದು. In this present scenario, it is one of global problem which majority of the youth are involved in. The youth are a treasure and are the tomorrow of the nation. Today, we see that many youth, like House of Madam, everybody spoke to us. They are into trials of new and different things. And what happens is they get themselves involved into different kinds of addictions. One such addiction is tobacco use. We see so many commercials, okay, of big stars, etc. We see hoardings of commercials, okay, where they are promoting these brands of tobacco and other use. But critically, are they addicted to it? No. Tobacco industry is one of the most growing industry. Okay, there are so many factories, the production is on. The reason is we who buy from it. ತಂಬಾಕಿನ ಸೇವನೆ ಮಾಡ್ಕೊಂಡ್ರೆ ನಾವು ನೋಡ್ತೀವಿ. ಅಟೋಲ್ ರಿಕ್ಷಾದವರು ಕೂಲಿ ಚಾರ್ಜ್ ಹಾರ್ಬರ್ಸ್ ಮಾಡ್ತಿರ್ತಾರಲ್ಲ, ಅವರು ಯಾವುದೇ ಒಂದು ಚಟ ಮಾಡಬೇಕಾಗಿರ್ತದೆ. ಆ ಚಟದಲ್ಲಿ ಅವರು ಬಾಯ ತಂಬಾಕು ಇಟ್ಟಿಡೋದು ಕೆಲಸ ನೋಡ್ತಿರ್ತಾರೆ. ಇಲ್ಲಿ ಆದರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಮಾಸ್ಕ್ ತಗೋಬೇಕಲ್ಲ, ಫ್ಯಾಷನ್ ಯಾವ ಸ್ಕರ್ಟ್ ಇರ್ತಾರ ನಮ್ಗೇನಾಗಿಲ್ಲ, ನಮ್ಗೆ ಆಗಿರ್ತದೆ. ಯಾವ ತಂಬಾಕು ಇರ್ತಾರ ವಿದ್ಯಾರ್ಥಿತಾನ ಹಂಗೇನಾಗಿದೆ, ನಮ್ಗೆ ಅವ್ರು ಕಂಡೀಷನ್ಸ್ ಇರ್ತದೆ. ಬಟ್ ಹೆಲ್ತ್ ಡಿಲೋರೇಟ್ ಆಗ್ತದೆ ಗೊತ್ತಾಗುವುದಿಲ್ಲ. ಯಾವ ಮುಂದೆ ಇರುವಂತಲ್ಲ
ಅವನ ಮುಂದೆ ಯಾರು ಬಿದ್ದೋರು ಆದಾಗ ಯಾವ ಮುಂದೆ ಇಲ್ಲ. ತಂಬಾಕದಿಂದಾಗಿ ಹೇಳಿದ್ರು ನಾವು ಕ್ಯಾನ್ಸರ್ ಆಗ್ತದೆ ಅಂತ ಹೇಳಿ ಕ್ಯಾನ್ಸರ್ ಪೇಷಂಟ್ಸ್ ನೋಡ್ಬೇಕು, ವಿಶೇಷವಾಗಿ ನಾವು ಯುವಕ ಮಿತ್ರರನ್ನು ನೋಡ್ಬೇಕು. ಅವರೆಲ್ಲ ಹೆಂಗ ಆಪರೇಷನ್ ಮಾಡಿದ್ದಾರೆ, ಅವ್ರ 25 ದಿನ ಆಗ್ತದೆ ಪರಿಸ್ಥಿತಿ, ಅವ್ರ ಜೀವ ಉಳಿಸೋದು ಬಹಳ ಕಷ್ಟ ಈಗಿನ ಪರಿಸ್ಥಿತಿ. make that ಆಚರಿಸಬೇಕು. ಯಾಕೆ ನೋ ಟೊಬ್ಯಾಕೋ ಡೇ ಆಚರಿಸಬೇಕು, ತಂಬಾಕು ರಹಿತ ದಿನ ಯಾಕೆ ಆಚರಿಸಬೇಕು? ಟು ಗಿವ್ ಅವೇರ್ನೆಸ್ ಟು ಎಫೆಕ್ಟ್ಸ್ ಆಫ್ ಟೊಬ್ಯಾಕೋ ಇನ್ ಆರ್ ಲೈಫ್, ಇನ್ ಆರ್ ಹೆಲ್ತ್. ಅಂದ್ರೆ ತಂಬಾಕು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನ್ ಎಫೆಕ್ಟ್ಸ್ ಇದಾವು, ತಂಬಾಕು ತಿನ್ನೋದ್ರಿಂದ ನಮ್ಗೆ ಏನು ಪಾಸಿಟಿವ್ ಆಗಿ ಏನು ಸಿಗೋದಿಲ್ಲ, ಎಲ್ಲ ನೆಗೆಟಿವ್ ಆಗಿ ಸಿಗುತ್ತೆ. Stop. Stop. ಆರೋಗ್ಯಕ್ಕೆ ಹಾನಿಕಾರಕ, ಆರೋಗ್ಯಕ್ಕೆ ಹಾನಿಕಾರಕ, ಆರೋಗ್ಯಕ್ಕೆ ಹಾನಿಕಾರಕ, ಆರೋಗ್ಯಕ್ಕೆ ಹಾನಿಕಾರಕ. Stop.